ಕಸಪ ಸದಸ್ಯರ ನಡುವೆ ಅಸಮಾಧಾನ ಸ್ಫೋಟಗೊಂಡಿದೆ. ಕಸಪ ಸದಸ್ಯರ ನಡುವೆ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು. ಕಸಪ ಸಂಚಾಲಕಿ, ಕಸಪ ಮಾಜಿ ಅಧ್ಯಕ್ಷರ ಮಾತಿನ ಚಕಮಕಿ. ಪ್ರೆಸ್ ಮೀಟ್ ವೇದಿಕೆಯಲ್ಲಿಯೇ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿತ್ತು. ಕಸಪ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಹಾಗೂ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ ನಡುವೆ ಮಾತಿನ ಚಕಮಕಿ ಉಂಟಾಗಿರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ವಿಚಾರಕ್ಕೆ ಅಸಮಾಧಾನ ಸ್ಫೋಟಗೊಂಡಿದೆ. ನಾನು ಸುದ್ದಿಗೋಷ್ಠಿ ಕರೆದಿದ್ದೇನೆ, ಮೊದಲು ನಾನು ಮಾತನಾಡ್ತೇನೆ ಅಂತೇಳಿ ಮೈಕ್ ಕಿತ್ತುಕೊಂಡು ಮುದ್ದೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸುದ್ದಿಗೋಷ್ಠಿಯಿಂದ ಹೊರಡಲು ಮೀರಾ ಶಿವಲಿಂಗಯ್ಯ ಮುಂದಾದರು. ಅಸಮಾಧಾನಗೊಂಡು ಹೊರಡಲು ಮುಂದಾದಂತಹ ಮೀರಾ ಶಿವಲಿಂಗಯ್ಯ ಅವರು ಇಬ್ಬರನ್ನು ಕೂಡ ಸಮಾಧಾನಪಡಿಸಿ ವೇದಿಕೆಯಲ್ಲಿದ್ದಂತಹ ಉಳಿದ ಸದಸ್ಯರು ಕಸಪ ಸದಸ್ಯರ ನಡುವೆ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು. ಕಸಪ ಸಂಚಾಲಕಿ, ಕಸಪ ಮಾಜಿ ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ಉಂಟಾಗಿತ್ತು. ಪ್ರೆಸ್ ಮೀಟ್ ವೇದಿಕೆಯಲ್ಲೇ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿರುವಂಥದ್ದು. ಕಸಪ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಹಾಗೂ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ ನಡುವೆ ಮಾತಿನ ಚಕಮಕಿ ಉಂಟಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ವಿಚಾರಕ್ಕೆ ಅಸಮಾಧಾನ ಸ್ಫೋಟಗೊಂಡಿತ್ತು. ನಾನು ಸುದ್ದಿಗೋಷ್ಠಿ ಕರೆದಿದ್ದೇನೆ, ಮೊದಲು ನಾನು ಮಾತನಾಡ್ತೀನಿ ಅಂತ ಮುದ್ದೇಗೌಡ ಮೈಕ್ ಕಿತ್ಕೊಂಡು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಅಸಮಾಧಾನಗೊಂಡು ಸುದ್ದಿಗೋಷ್ಠಿಯಿಂದ ಹೊರನಡೆಯಲು ಮೀರಾ ಶಿವಲಿಂಗಯ್ಯ ಮುಂದಾಗ್ತಾರೆ. ಈ ವೇಳೆ ವೇದಿಕೆಯಲ್ಲಿದ್ದಂಥ ಉಳಿದ ಸದಸ್ಯರು ಇಬ್ಬರನ್ನು ಕೂಡ ಸಮಾಧಾನ ಪಡಿಸ್ತಾರೆ. ಮಾನ್ಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮುದ್ದೇಗೌಡರವರೇ ಬಗ್ಗೆ ಆಹ್ವಾನಿಸ್ತೇನೆ ಹಾಗೂ ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಮತ್ತೊಬ್ಬ ಗೌರವ ಹಾಗೆ ನಮ್ಮ ಕೋಶಾಧ್ಯಕ್ಷರಾದ ಅಪ್ಪಾಜಪ್ಪರವರನ್ನು ಸ್ವಾಗತಿಸ್ತೇನೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಶ್ರೀ ಚಂದ್ರಲಿಂಗೂರವರನ್ನು ಸ್ವಾಗತಿಸ್ತೇನೆ. ಹಾಗಿರಂತೆ 2024 ಡಿಸೆಂಬರ್ 20-21 ಇಲ್ಲ ಫಸ್ಟ್ ಇದ್ದೇನೆ. ಇಲ್ಲ ಇದೆ ಫಸ್ಟ್ ಬರಬೇಕು. ಹೌದು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕರೆದಿರೋದು. ಪ್ರೆಸ್ ಮೀಟ್ ಅಂದಾಗ ನಮ್ಮದು ಮೊದಲು ಮಂಡಿತ ಆಗಬೇಕಿಲ್ಲಿ. ನಾನೇ ಕರೆದಿರೋದು, ನಾನು ಅಲ್ಲೆಲ್ಲ ನಾನು ಮುದ್ದೇಗೌಡ ಅಂತಲೇ ಕರೆದಿದ್ದೀನಿ. ನೀವು ಹೇಳಿ, ಕೊನೆಗೆ ನೀವು ಮಾತಾಡಿದ್ದನ್ನು ಬೇಡ ಅಂತ ಹೇಳಿದವರು ಯಾರು? ಸಾರಿ, ವಿಷಯದಲ್ಲಿ ಯಾರು ಏನ್ ಮಾತಾಡ್ತಾರೆ ಅನ್ನೋದನ್ನ ನಾವು ಆದ್ಯತೆ ಕೊಡ್ತೀವಿ. ವ್ಯಕ್ತಿತ್ವ ವಿವರಣೆಗಳು ಅದೆಲ್ಲನೂ ನಾನು ಖಂಡಿಸ್ತೀನಿ. ಮತ್ತೆ ಏನಂದ್ರೆ ಏನೋ ಒಂದು ನಮ್ಮಲ್ಲಿ ಒಂದು ತಪ್ಪು ಗ್ರಹಿಕೆಗಳಾಗಿದೆ, ಅದರ ಒಂದು ಸ್ಪಷ್ಟತೆಗೋಸ್ಕರ ಈ ಒಂದು ಪ್ರೆಸ್ ಮೀಟನ್ನು ಕರೆದಿರೋದು. ಅವ್ರಿಗೂ ಕೂಡ ತಿಳಿಸಿದ್ದೀನಿ, ಯಾವುದೇ ವ್ಯಕ್ತಿಯನ್ನ ನಾವು ಗಣನೆ ತಗೊಂಡು ಅವರ ಒಂದು ಅವ್ರಿಗೆ ವಿರುದ್ಧವಾಗಿ ಅವ್ರು ಕೇಳೋರು ಯಾರು ಇಲ್ಲ. ತಪ್ಪು ಹುಡುಕ್ತಾ ಇದ್ರೆ ಪ್ರತಿಯೊಬ್ಬರಲ್ಲೂ ತಪ್ಪು ಹುಡುಕ್ತಾನೆ ಇರಬೇಕಾಯ್ತದೆ. ಜೋಶಿ ಹೇಳಿದ್ರು ಸಂಚಾಲಕರು ಮಾಡುವಾಗ, ಸರ್ ನಿಮ್ಮಲ್ಲಿ ವಿವಾದಾಸ್ಪದ ವ್ಯಕ್ತಿ